ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ದೀಪಾವಳಿ ಅಮಾವಾಸ್ಯೆ ಎಂದು ಮನೆಗೆ 2 ವಸ್ತುಗಳನ್ನು ತನ್ನಿ. ಆಗ ನೀವು ಕುಳಿತು ತಿಂದರೂ ಮುಗಿಯದ ಸಂಪತ್ತು ನಿಮ್ಮದಾಗುತ್ತದೆ. ಫ್ರೆಂಡ್ಸ್, ಅಕ್ಟೋಬರ್ 20ರಂದು ಅತಿ ದೊಡ್ಡ ಅಮಾವಾಸ್ಯೆ ಬರಲಿದೆ. ಇದೇ ಅಮಾವಾಸ್ಯೆಯ ದಿನದಂದು ನಾವು ದೀಪಾವಳಿಯನ್ನು ಆಚರಿಸುತ್ತಿದ್ದೇವೆ. ಅತ್ಯಂತ ಶಕ್ತಿಶಾಲಿಯಾದ ಈ ಅಮಾವಾಸ್ಯೆಯ ದಿನದಂದು ಈ 2 ವಸ್ತುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಮನೆಗೆ ತಂದರೆ ಸಾಕು, ಕುಳಿತು ತಿಂದರೂ ಮುಗಿಯದಷ್ಟು ಐಶ್ವರ್ಯ ಬರುತ್ತದೆ. 4 ದಿಕ್ಕುಗಳಿಂದಲೂ ಹಣದ ಹರಿವು ಹೆಚ್ಚಾಗುತ್ತದೆ. ಜೊತೆಗೆ ಶಿವ ಪಾರ್ವತಿಯರ ಅನುಗ್ರಹವು ಲಭಿಸುತ್ತದೆ. ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮದಾಗುತ್ತದೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಈ ಅಮಾವಾಸ್ಯೆಯ ದಿನ ಈ ವಸ್ತುಗಳನ್ನು ಖರೀದಿಸರೆ ಸಾಕು, ಅಷ್ಟೈಶ್ವರ್ಯದ ಮಳೆ ನಿಮ್ಮ ಮೇಲೆ ಸುರಿಯುತ್ತದೆ. ಆದ್ದರಿಂದ ಈ ದಿನ ನೀವು ಈ ವಸ್ತುಗಳನ್ನು ಖಂಡಿತವಾಗಿಯೂ ಖರೀದಿಸಲೇಬೇಕು. ಈ ವಸ್ತುಗಳು ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ. ಲಕ್ಷ್ಮೀ ದೇವಿಗೂ ಅತ್ಯಂತ ಪ್ರಿಯವಾದವುಗಳು. ಇಂಥ ಪವಿತ್ರ ದಿನದಂದು ನೀವು ಈ ವಸ್ತುಗಳನ್ನು ಖರೀದಿಸುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಈ ವಸ್ತುಗಳು ಎಲ್ಲರಿಗೂ ಸುಲಭವಾಗಿ ಲಭ್ಯವಿರುತ್ತವೆ. ಇವುಗಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡುವ ಅಗತ್ಯವಿಲ್ಲ. ಇವು ಚಿಕ್ಕ ವಸ್ತುಗಳಾಗಿದ್ದರೂ ಇವುಗಳಿಂದ ನಮಗೆ ತುಂಬಾ ಲಾಭಗಳು ಉಂಟಾಗುತ್ತವೆ. ಈ ವಸ್ತುಗಳ ಜೊತೆಗೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಅಂತ ಶಕ್ತಿಶಾಲಿ ವಸ್ತುಗಳಿವು. ಆದ್ದರಿಂದ ಪ್ರತಿಯೊಬ್ಬರು ಈ ದೀಪಾವಳಿ ಅಮಾವಾಸ್ಯೆಯ ದಿನದಂದು ಈ ವಸ್ತುಗಳನ್ನು ಖರೀದಿಸಿ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಫ್ರೆಂಡ್ಸ್, ಹಾಗಾದರೆ ಈ ಅಮಾವಾಸ್ಯೆಯ ದಿನ ಯಾವ ವಸ್ತುಗಳನ್ನು ಖರೀದಿಸಬೇಕು, ಯಾವ ವಸ್ತುವನ್ನು ಖರೀದಿ ಮಾಡಿದರೆ ಧನಲಾಭ ಉಂಟಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ದೀಪಾವಳಿ ಅಮಾವಾಸ್ಯೆ ಎಂದರೆ ಕತ್ತಲೆಯ ಮೇಲೆ ಬೆಳಕು ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದು ಜಯ ಸಾಧಿಸಿದ ದಿನ. ಅಮಾವಾಸ್ಯೆಯ ದಿನದಂದು ದೀಪಾವಳಿ ಬರುವುದು ಬಹಳ ಶುಭ. ಏಕೆಂದರೆ ಆ ದಿನ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬಂದು ಭಕ್ತರ ಮನೆಗಳಲ್ಲಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಈ ದೀಪಾವಳಿ ಹಬ್ಬವನ್ನು ಪ್ರತಿ ವರ್ಷ ಆಶ್ವಯುಜ ಬಹುಳ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಇನ್ನು 2025ರಲ್ಲಿ ಅಮಾವಾಸ್ಯೆಯು ಅಕ್ಟೋಬರ್ 20ರಂದು ಮಧ್ಯಾಹ್ನ 1:37ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 21ರಂದು ಸಂಜೆ 4:03ಕ್ಕೆ ಕೊನೆಗೊಳ್ಳುತ್ತದೆ. ಯಾವ ದಿನ ಸಂಜೆಯ ಸಮಯದಲ್ಲಿ ಅಮಾವಾಸ್ಯೆ ಇರುತ್ತದೆಯೋ ಆ ದಿನವೇ ದೀಪಾವಳಿ ಹಬ್ಬ ಮತ್ತು ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ. ಅದರ ಪ್ರಕಾರ ಈ ವರ್ಷ ದೀಪಾವಳಿ ಹಬ್ಬವನ್ನು 2025ರ ಅಕ್ಟೋಬರ್ 20 ಸೋಮವಾರದಂದು ಆಚರಿಸಬೇಕು. ಈ ಅಮಾವಾಸ್ಯೆಯು ಭೂತ, ಪ್ರೇತ, ಪಿಶಾಚಿಗಳ ಕಾಟವನ್ನು ನಿವಾರಿಸುತ್ತದೆ ಮತ್ತು ದುಷ್ಟ ಶಕ್ತಿಗಳನ್ನು ದೂರ ಮಾಡುತ್ತದೆ. ಈ ಅಮಾವಾಸ್ಯೆ ಸೋಮವಾರ ಬಂದಿರುವುದರಿಂದ ಕಾಲಭೈರವನ ದರ್ಶನ ಮಾಡಿದರೆ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ. ಭಯಂಕರ ಶತ್ರು ಬಾಧೆ, ನರದೃಷ್ಟಿ, ಸಾಲದ ಸಮಸ್ಯೆಗಳು ದೂರವಾಗಲು ಸೋಮವಾರದ ಈ ಅಮಾವಾಸ್ಯೆಯ ದಿನದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಕಾಲಭೈರವನ ದರ್ಶನ ಮಾಡಿ ನೀರಿನಿಂದ ಅಭಿಷೇಕ ಮಾಡಿ. ಅಲ್ಲದೆ ಈ ದಿನ ನಿಮಗೆ ಎಲ್ಲಿಯಾದರೂ ನಾಯಿಗಳು ಕಂಡರೆ ಉದ್ದಿನ ಬೇಳೆಯಿಂದ ಮಾಡಿದ ಪದಾರ್ಥಗಳಾದ ವಡೆ, ಇಡ್ಲಿ, ದೋಸೆ ಅಥವಾ ಮುದ್ದೆಗಳನ್ನು ತಿನ್ನಿಸಿ. ಕಪ್ಪು ನಾಯಿಗಳಿಗೆ ಇದನ್ನು ನೀಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಈ ದಿನ ನಾಯಿಗಳಿಗೆ ಉದ್ದಿನ ಬೇಳೆಯಿಂದ ಮಾಡಿದ ಆಹಾರವನ್ನು ನೀಡುವುದರಿಂದ ಕಾಲ ಭೈರವನ ಅನುಗ್ರಹ ಖಂಡಿತವಾಗಿ ದೊರೆಯುತ್ತದೆ. ಜೊತೆಗೆ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಇದಲ್ಲದೆ ಈ ಅಮಾವಾಸ್ಯೆಯ ದಿನದಂದು ಯಾವುದೇ ರೂಪದಲ್ಲಿ ಹುಣಸೆ ಹಣ್ಣನ್ನು ತೆಗೆದುಕೊಳ್ಳಬಾರದು. ಸಾರು ಅಥವಾ ಹುಳಿ ಪದಾರ್ಥಗಳ ರೂಪದಲ್ಲಿಯೂ ಮನೆಯಲ್ಲಿ ಬಳಸಬಾರದು. ಸೋಮವಾರದಂದು ಬಂದಿರುವ ಈ ಅಮಾವಾಸ್ಯೆಯು ಶಿವ ಪಾರ್ವತಿ ಮತ್ತು ಲಕ್ಷ್ಮೀ ದೇವಿಗೂ ಬಹಳ ಪ್ರಿಯವಾದ ತಿಥಿಯಾಗಿದೆ. ಆದ್ದರಿಂದ ಈ ದಿನ ಸಂಜೆ ದೇವರಿಗೆ ಧೂಪ, ದೀಪ, ನೈವೇದ್ಯಗಳೊಂದಿಗೆ ಪೂಜೆ ಮಾಡಿ. ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಅಥವಾ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಈ ಅಮಾವಾಸ್ಯೆಯ ದಿನದಂದು ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಸಾಕು, 4 ದಿಕ್ಕುಗಳಿಂದಲೂ ಧನಾಗಮನವಾಗುತ್ತದೆ. ತಲೆಮಾರುಗಳವರೆಗೆ ಮುಗಿಯದ ಸಂಪತ್ತು ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ದಿನ ನೀವು ಬೇರೇನು ಮಾಡದಿದ್ದರೂ ಈ 2 ವಸ್ತುಗಳನ್ನು ದೀಪಾವಳಿ ಅಮಾವಾಸ್ಯೆಯೊಳಗೆ ಮನೆಗೆ ತಂದರೆ ಲೆಕ್ಕವಿಲ್ಲದಷ್ಟು ಐಶ್ವರ್ಯ ಮತ್ತು ಅದೃಷ್ಟ ಬರುತ್ತದೆ. ಲಕ್ಷ್ಮೀ ದೇವಿ ಮತ್ತು ಶನಿದೇವನ ಅನುಗ್ರಹವು ಲಭಿಸುತ್ತದೆ. ವರ್ಷವಿಡೀ ನಿಮಗೆ ಹಣದ ಕೊರತೆ ಇರುವುದಿಲ್ಲ. ಹಾಗಾದರೆ ಈ ಅಮಾವಾಸ್ಯೆಯ ದಿನ ಮೊದಲಿಗೆ ತರಬೇಕಾದ ವಸ್ತುವೆಂದರೆ ಕುದುರೆ ಲಾಳ. ಈ ದಿನ ನೀವು ಕುದುರೆ ಲಾಳವನ್ನು ಮನೆಗೆ ತಂದರೆ ನಿಮ್ಮ ಜೀವನ ಧನ್ಯವಾದಂತೆ. ನಿಮಗೆ ಎಂತಹದೇ ಶನಿ ದೋಷಗಳಿದ್ದರೂ
ಸಮಸ್ಯೆಗಳಿದ್ದರೂ ಅವೆಲ್ಲವೂ ನಿವಾರಣೆಯಾಗುತ್ತವೆ. ಬೇಕಾದಷ್ಟು ಧನ ಬರುತ್ತದೆ ಮತ್ತು ನಿಮ್ಮ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ. ಈ ಕುದುರೆ ಲಾಳವು ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಸಿಗುತ್ತದೆ. ಇದು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಶನಿದೇವನಿಗೆ ಬಹಳ ಪ್ರಿಯವಾದದ್ದು. ಆದ್ದರಿಂದ ಈ ಸೋಮವಾರದಂದು ಕುದುರೆ ಲಾಳವನ್ನು ಮನೆಗೆ ತರುವುದರಿಂದ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ನಿಮ್ಮ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ನಿಮ್ಮ ಮನೆಯ ಮೇಲಿರುವ ಕೆಟ್ಟ ದೃಷ್ಟಿ ದೋಷಗಳು ದೂರವಾಗುತ್ತವೆ. ನಿಮಗೆ ರಾಜಯೋಗ ಬರಬೇಕೆಂದರೂ, ನೀವು ಶ್ರೇಷ್ಠ ಧನಿಕರಾಗಬೇಕೆಂದರೂ ಈ ದಿನ ಖಂಡಿತವಾಗಿ ಕುದುರೆ ಲಾಳವನ್ನು ಖರೀದಿಸಿ ಮನೆಗೆ ತನ್ನಿ. ಇದರ ಬೆಲೆ ಏನು ಹೆಚ್ಚಿರುವುದಿಲ್ಲ. ಈ ಕುದುರೆ ಲಾಳದಿಂದ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ಏಳರಟೆ ಶನಿ, ಅಷ್ಟಮ ಶನಿ ಮತ್ತು ಶನಿ ಮಹಾದಶೆ ನಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಈ ಕುದುರೆ ಲಾಳದ ಪರಿಹಾರವು ಅತ್ಯುತ್ತಮವಾಗಿದೆ. ನರದೃಷ್ಟಿ, ನರಘೋಷ ಮತ್ತು ಅನೇಕ ರೀತಿಯ ಜಾತಕ ಸಮಸ್ಯೆಗಳ ನಿವಾರಣೆಗಾಗಿ ಹಾಗೂ ವ್ಯಾಪಾರ ಅಭಿವೃದ್ಧಿಗಾಗಿ ಅನಾದಿ ಕಾಲದಿಂದಲೂ ಬಳಸುತ್ತಿರುವ ಒಂದು ಅದ್ಭುತವಾದ ಮಹಾಮಾನ್ವಿತವಾದ ದೈವಿಕ ವಸ್ತು ಈ ಕುದುರೆ ಲಾಳ. ಇದು ಕುದುರೆಯ ಕಾಲಿಗೆ ಹಾಕುವ ಕಬ್ಬಿಣದಿಂದ ಮಾಡಿದ ಕಡಗ. ಕೆಲವು ದಿನಗಳ ಬಳಕೆಯ ನಂತರ ಅದನ್ನು ಕುದುರೆಯ ಕಾಲಿನಿಂದ ತೆಗೆಯುತ್ತಾರೆ. ಹಾಗೆ ತೆಗೆದ ಲಾಳವನ್ನು ಅನೇಕ ಜ್ಯೋತಿಷ್ಯ ಮತ್ತು ತಾತ್ವಿಕ ಪರಿಹಾರಗಳಿಗೆ ಬಳಸುತ್ತಾರೆ. ಇಂಥ ಅಮಾವಾಸ್ಯೆ ದಿನದಂದು ಕುದುರೆ ಲಾಳವನ್ನು ತಂದು ಅದನ್ನು ಅರಿಶಿಣ ನೀರಿನಿಂದ ಶುದ್ಧಿ ಮಾಡಿದ ನಂತರ ಆ ಲಾಳಕ್ಕೆ ಅರಿಶಿಣ ಹಚ್ಚಿ ಅಂದವಾಗಿ ಕುಂಕುಮದ ಬೊಟ್ಟು ಇಟ್ಟು ನಂತರ ಅದನ್ನು ನಿಮ್ಮ ಮುಖ್ಯ ಬಾಗಿಲಿನ ಮೇಲೆ ನೇತು ಹಾಕಿ ನೀವು ಅದನ್ನು ಯು ಆಕಾರದಲ್ಲಿ ಜೋಡಿಸಿ. ಈ ದೀಪಾವಳಿ ದಿನದಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಹೀಗೆ ನೇತು ಹಾಕಿದರೆ ನಿಮ್ಮ ಮನೆಗೆ ಬಹಳ ಒಳ್ಳೆಯದಾಗುತ್ತದೆ. ಏಕೆಂದರೆ ಈ ಕುದುರೆ ಲಾಳವು ನಮಗೆ ದೃಷ್ಟಿ ದೋಷ ನಿವಾರಣೆಗೆ ಬಹಳ ಚೆನ್ನಾಗಿ ಸಹಾಯ ಮಾಡುತ್ತದೆ. ಹಾಗಾಗಿ ಇದು ಉತ್ತಮ ಫಲಿತಾಂಶಗಳನ್ನು ಸಹ ತಂದುಕೊಡುತ್ತದೆ. ಅದೇ ರೀತಿ ನಮ್ಮ ಜೀವನವನ್ನು ಸಹ ಬದಲಾಯಿಸುತ್ತದೆ. ನಮಗೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುವಂತೆ ಮಾಡುತ್ತದೆ. ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇರಲು ಸಹ ಚೆನ್ನಾಗಿ ಸಹಾಯ ಮಾಡುತ್ತದೆ. ಕುದುರೆ ಲಾಳವನ್ನು ತರಲು ಈ ಅಮಾವಾಸ್ಯೆ ಬಹಳ ಒಳ್ಳೆಯ ದಿನ. ಅದಕ್ಕಾಗಿಯೇ ಈ ದೀಪಾವಳಿ ದಿನದಂದು ಕುದುರೆ ಲಾಳವನ್ನು ತಂದು ನಿಮ್ಮ ಮನೆಯ ಹೊಸ್ತಿಲಿಗೆ ನೇತು ಹಾಕಿ. ಆದ್ದರಿಂದ ಈ ರೀತಿ ಉತ್ತಮವಾಗಿ ಈ ಪರಿಹಾರಗಳನ್ನು ಮಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳಿ. ಇನ್ನು ಈ ದಿನ ತರಬೇಕಾದ ಎರಡನೇ ವಸ್ತು ಗೋಮಯ, ಅಂದ್ರೆ ಸಗಣಿ. ಗೋಮಯದ ದೀಪಗಳು, ಗೋಮಯದ ಕಳಶಗಳು ಪವಿತ್ರತೆಯ ಸಂಕೇತಗಳು. ಲಕ್ಷ್ಮೀ ದೇವಿ ಗೋಮಯದಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆಯೂ ಇದೆ. ಅದೇ ರೀತಿ ಹೊಸ ಲಕ್ಷ್ಮೀ ದೇವಿ ವಿಗ್ರಹಗಳು ಅಥವಾ ಫೋಟೋಗಳನ್ನು ಪೂಜೆ ಮಾಡಿದರೆ ಅದೃಷ್ಟ ದ್ವಿಗುಣಗೊಳ್ಳುತ್ತದೆ. ಹಳೆಯ ವಿಗ್ರಹಗಳನ್ನು ನಿಧಾನವಾಗಿ ತೆಗೆದು ಹರಿಯುವ ನೀರಿನಲ್ಲಿ ಪ್ರವಾಹ ಮಾಡಬಹುದು. ಅದೇ ರೀತಿ ಈ ದಿನ ಹೊಸ ಚಿನ್ನ, ಬೆಳ್ಳಿ ವಸ್ತುಗಳು, ಸಣ್ಣ ನಾಣ್ಯವನ್ನಾದರೂ ಸರಿ ಖರೀದಿಸಿದರೆ ಅದರೊಂದಿಗಿನ ಧನ ಮತ್ತು ಲಕ್ಷ್ಮೀ ದೇವಿ ಕಟಾಕ್ಷ ಹೆಚ್ಚುತ್ತದೆ ಎಂಬ ನಂಬಿಕೆಯೂ ಇದೆ. ಅದೇ ರೀತಿ ಅಮಾವಾಸ್ಯೆ ದಿನದಂದು ಸಾಸಿವೆ ಕಾಳುಗಳನ್ನು ಸಹ ಮನೆಗೆ ತಂದರೆ ಸಾಕು. ಸಾಸಿವೆಯೊಂದಿಗೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸೇರಿಕೊಳ್ಳುತ್ತಾಳೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಈ ಅಮಾವಾಸ್ಯೆ ದಿನದಂದು ಕಪ್ಪು ಸಾಸಿವೆ ಕಾಳುಗಳನ್ನು ತಂದುಕೊಳ್ಳಿ. ಕಪ್ಪು ಸಾಸಿವೆಯನ್ನು ತಂದು ನೀವು ದಿನನಿತ್ಯದ ಅಡುಗೆಯಲ್ಲಿಯೂ ಬಳಸಬಹುದು. ಹಾಗೆ ಮಾಡಿದರೂ ಉತ್ತಮ ಫಲಿತಾಂಶಗಳು ಇರುತ್ತವೆ. ಅಥವಾ ಪರಿಹಾರಗಳಿಗೂ ಸಹ ಈ ದಿನ ಬಳಸಬಹುದು. ಆ ಫಲಿತಾಂಶಗಳನ್ನು ನೋಡಿ ನಿಮಗೆ ಖಂಡಿತ ಆಶ್ಚರ್ಯವಾಗುತ್ತದೆ. ದೀಪಾವಳಿ ಅಮಾವಾಸ್ಯೆ ದಿನದಂದು ಸಾಸಿವೆಯನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿ ಅನುಗ್ರಹದ ಜೊತೆಗೆ ನಮಗೆ ಐಶ್ವರ್ಯವು ಲಭಿಸುತ್ತದೆ. ಉತ್ತಮ ಅಭಿವೃದ್ಧಿ ಇರುತ್ತದೆ. ಧನದ ದ್ವಾರಗಳು ತೆರೆಯುವುದರ ಜೊತೆಗೆ ಧನವು ನಮ್ಮ ಕಡೆಗೆ ಆಕರ್ಷಿತವಾಗಲು ಹೆಚ್ಚು ಅವಕಾಶವಿರುತ್ತದೆ. ಆದ್ದರಿಂದ ಈ ದೀಪಾವಳಿ ಅಮಾವಾಸ್ಯೆ ದಿನದಂದು ಸಾಸಿವೆಯನ್ನು ಕಡ್ಡಾಯವಾಗಿ ನಿಮ್ಮ ಮನೆಗೆ ತಂದುಕೊಳ್ಳಿ. ಹಾಗೆ ತಂದದ್ದನ್ನು ಅಡುಗೆಯಲ್ಲಿ ಬಳಸಿ. ಇನ್ನು ಮುಂದಿನ ವಸ್ತು ಕಲ್ಲು ಉಪ್ಪು. ಉಪ್ಪು ಸಮುದ್ರದಿಂದ ಸಿಗುತ್ತದೆ. ಸಮುದ್ರವು ಲಕ್ಷ್ಮೀ ದೇವಿ ಹುಟ್ಟಿದ ಮನೆ. ಅದರಲ್ಲಿಯೂ ಈ ಅಮಾವಾಸ್ಯೆ ದಿನದಂದು ದೀಪಾವಳಿ ಸಹ ಬಂದಿದೆ ಎಂದರೆ ಲಕ್ಷ್ಮೀ ದೇವಿ ಭೂಮಿಯ ಮೇಲೆ ಸಂಚಾರ ಮಾಡುತ್ತಿರುತ್ತಾಳೆ. ನಾವು ಈ ದಿನ ಈ ಅಮಾವಾಸ್ಯೆ ದಿನದಂದು ಉಪ್ಪನ್ನು ಖರೀದಿ ಮಾಡಿದರೆ ಬಹಳ ಅದೃಷ್ಟ ಒಲಿಯುತ್ತದೆ. ನಮಗೆ ಐಶ್ವರ್ಯವು ಲಭಿಸುತ್ತದೆ. ಆದ್ದರಿಂದ ಈ ದಿನ ಕಡ್ಡಾಯವಾಗಿ ಉಪ್ಪನ್ನು ಖರೀದಿಸಿ ತಂದುಕೊಳ್ಳಿ. ಈ ಅಮಾವಾಸ್ಯೆ ದಿನದಂದು ಕಲ್ಲು ಉಪ್ಪನ್ನು ಮನೆಗೆ ತಂದರೆ ಅದೃಷ್ಟದ ಬಾಗಿಲುಗಳು ಸಹ ತೆರೆದುಕೊಳ್ಳುತ್ತವೆ. ಧನ ಯೋಗವು ನಮಗೆ ಸಿದ್ಧಿಯಾಗುತ್ತದೆ. ಅದ್ಭುತಗಳನ್ನು ಸಹ ನೋಡಲು ಸಾಧ್ಯವಾಗುತ್ತದೆ. ಈ ಉಪ್ಪನ್ನು ರಾಳು ಉಪ್ಪು, ಕಲ್ಲು ಉಪ್ಪು, ರಾಕ್ ಸ್ಟಾರ್, ದಪ್ಪ ಉಪ್ಪು ಎಂದು ಹಲವು ರೀತಿಯಲ್ಲಿ ಕರೆಯುತ್ತಾರೆ. ಹೀಗೆ ಕರೆದರೂ ಉಪ್ಪು ಉಪ್ಪೇ ಅಲ್ಲವೇ? ಆದ್ದರಿಂದ ಈ ದಿನ ಒಂದು ಉಪ್ಪಿನ ಪ್ಯಾಕೆಟ್ ಅನ್ನು ಮನೆಗೆ ಖರೀದಿಸಿ ತಂದು ಈಗ ನಾವು ಹೇಳುವ ರೀತಿಯಲ್ಲಿ ಈ ದಿನ ಈ
ಈ ಪರಿಹಾರವನ್ನು ಮಾಡಿಕೊಂಡರೆ ಅಥವಾ ಅಡುಗೆಯಲ್ಲಿ ಆದರೂ ಬಳಸಬಹುದು. ಈ ದಿನ ಕಲ್ಲು ಉಪ್ಪನ್ನು ಮನೆಗೆ ಖರೀದಿ ಮಾಡಿ ತಂದ ನಂತರ ಆ ಉಪ್ಪನ್ನು ಒಂದು ಗಾಜಿನ ಬೌಲ್ ನಲ್ಲಿ ಹಾಕಿ ಅದರ ಮೇಲೆ 2 ಏಲಕ್ಕಿ, 2 ಲವಂಗ, ಚಿಟಿಕೆಯಷ್ಟು ಕುಂಕುಮ, ಒಂದು ಬಿರಿಯಾನಿ ಎಲೆಯನ್ನು ಹಾಕಿ ನಂತರ ಆ ಬೌಲ್ ಅನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಇಡಿ. ಹಾಗೆ ಇಟ್ಟ ಉಪ್ಪನ್ನು 48 ಗಂಟೆಗಳ ನಂತರ ತೆಗೆದು ಹರಿಯುವ ನೀರಿನಲ್ಲಿ ಹಾಕಿ ಬಿಟ್ಟರೆ ಸಾಕು. ಈ ದೀಪಾವಳಿ ದಿನದಂದು ಹೀಗೆ ಮಾಡಿದರೆ ನಿಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆಯದಾಗುತ್ತದೆ. ಈ ಪರಿಹಾರವನ್ನು ಮಾಡಲು ಇಷ್ಟವಿಲ್ಲದವರು ಅಥವಾ ಪರಿಹಾರಗಳ ಮೇಲೆ ಆಸಕ್ತಿ ಇಲ್ಲದವರು ಈ ದಿನ ಕಲ್ಲು ಉಪ್ಪಿನ ಪ್ಯಾಕೆಟ್ ಅನ್ನು ಮನೆಗೆ ತಂದ ನಂತರ ನಿಮ್ಮ ಪೂಜಾ ಮಂದಿರದಲ್ಲಿ 1, 5 ಅಥವಾ 10 ನಿಮಿಷ ಇಟ್ಟುಕೊಂಡ ನಂತರವೇ ತೆಗೆದು ನಿಮ್ಮ ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಆ ನಂತರ ಅಡುಗೆಯಲ್ಲಿ ಬಳಸಬಹುದು. ಆ ಉಪ್ಪನ್ನು ಹೇಗೆ ಬೇಕಾದರೂ ಬಳಸಬಹುದು. ಕಲ್ಲು ಉಪ್ಪು ಕೆಟ್ಟದ್ದನ್ನು ತೆಗೆದು ಹಾಕುತ್ತದೆ ಎಂಬುದು ಮಾತ್ರ ನಮಗೆ ತಿಳಿದಿದೆ. ಆದರೆ ಅದರಿಂದ ಅನೇಕ ಪ್ರಯೋಜನಗಳಿವೆ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಕಲ್ಲು ಉಪ್ಪು ಅತ್ಯಂತ ಪವಿತ್ರವಾದದ್ದು, ಹಾಗೆ ಬಹಳ ಶಕ್ತಿಶಾಲಿ. ಸಾಮಾನ್ಯವಾಗಿ ಕಲ್ಲು ಉಪ್ಪನ್ನು ಮನೆಗೆ ತಂದರೆ ಅದರೊಂದಿಗೆ ಲಕ್ಷ್ಮಿ ಆಕರ್ಷಣೆಯು ನಮ್ಮ ಮನೆಗೆ ಸೇರುತ್ತದೆ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಆದ್ದರಿಂದ ಈ ದೀಪಾವಳಿ ದಿನದಂದು ನೀವು ಕಲ್ಲು ಉಪ್ಪನ್ನು ಖರೀದಿಸಿ ಮನೆಗೆ ತಂದರೆ ಆ ಉಪ್ಪಿನೊಂದಿಗೆ ಲಕ್ಷ್ಮೀ ದೇವಿ ಸಹ ತಕ್ಷಣವೇ ನಿಮ್ಮ ಮನೆಗೆ ಕಾಲಿಡುತ್ತಾಳೆ. ಇನ್ನು ಆ ನಂತರ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಸಹ ದೂರವಾಗಿ ಒಂದು ಸಕಾರಾತ್ಮಕ ಶಕ್ತಿ ವ್ಯಾಪಿಸುತ್ತದೆ. ಇನ್ನು ಆ ನಂತರದ ವಸ್ತು ಬೆಲ್ಲ. ಒಳ್ಳೆಯ ಸುದ್ದಿಗಳನ್ನು ಕೇಳಬೇಕು, ಕೆಟ್ಟ ಸುದ್ದಿಗಳನ್ನು ಕೇಳಬಾರದು. ನಮಗೆ ಒಳ್ಳೆಯದೇ ಆಗಬೇಕು, ಉತ್ತಮ ಫಲಿತಾಂಶಗಳು ಸಿಗಬೇಕು ಎಂದು ಬಯಸುತ್ತೀರಿ ಅಲ್ಲವೇ? ಅಂತವರೆಲ್ಲರೂ ಈ ದಿನ ಈ ದೀಪಾವಳಿ ದಿನದಂದು ಮನೆಗೆ ಬೆಲ್ಲವನ್ನು ಖರೀದಿ ತಂದುಕೊಳ್ಳಿ. ಆ ಬೆಲ್ಲದಿಂದ ಲಕ್ಷ್ಮಿ ಅಮ್ಮನವರಿಗೆ ನೈವೇದ್ಯ ಮಾಡಿ ಇಡಿ. ಇದರಿಂದ ಬಹಳ ಒಳ್ಳೆಯ ಫಲಿತಾಂಶ ಇರುತ್ತದೆ. ಬೇಕಾದರೆ ಬೆಲ್ಲದ ಬದಲು ಸಕ್ಕರೆಯನ್ನು ಸಹ ಈ ಅಮಾವಾಸ್ಯೆ ದಿನದಂದು ಮನೆಗೆ ಖರೀದಿಸಿ ತಂದುಕೊಳ್ಳಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಲ್ಲವನ್ನು ತರುವುದು ತುಂಬಾ ಮುಖ್ಯವಾದದ್ದು. ಏಕೆಂದರೆ ಬೆಲ್ಲವು ಬಹಳ ಪವಿತ್ರತೆಯನ್ನು ಹೊಂದಿರುತ್ತದೆ. ಈ ದಿನ ಬೆಲ್ಲ ತಂದು ಆ ಬೆಲ್ಲವನ್ನು ನಿಮ್ಮ ಪೂಜೆಯಲ್ಲಿ ನೈವೇದ್ಯಗಳಿಗಾಗಿ ಬಳಸಬಹುದು. ಇಲ್ಲವಾದರೆ ಮನೆಯಲ್ಲಿ ಅಡುಗೆಯಲ್ಲಿಯೂ ಸಹ ಬಳಸಬಹುದು. ಅಂದರೆ ನಮ್ಮ ಮನೆಯಲ್ಲಿ ಟೀ, ಕಾಫಿ ಅಥವಾ ಪಾಯಸದಲ್ಲಿ ಬಳಸಬಹುದು. ಹಾಗೆ ಬೆಲ್ಲವನ್ನು ಬಳಸುವುದರಿಂದಲೂ ನಿಮಗೆ ಉತ್ತಮ ಫಲಿತಾಂಶಗಳು ಇರುತ್ತವೆ. ಈ ದಿನ ತಂದುಕೊಂಡ ಯಾವುದೇ ವಸ್ತುಗಳನ್ನಾದರೂ ಸರಿ, ತಂದ ತಕ್ಷಣ ಗಬಗಬನೆ ಅದನ್ನು ಅರಿದು ಬಳಸಬೇಡಿ. ಮನೆಗೆ ತಂದ ವಸ್ತುಗಳೆಲ್ಲವನ್ನು ಒಂದು 10 ನಿಮಿಷದಿಂದ 15 ನಿಮಿಷಗಳವರೆಗೆ ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಟುಕೊಳ್ಳಿ. ಅವು ಇನ್ನಷ್ಟು ಪವಿತ್ರವಾಗಲು ಅವಕಾಶವಿರುತ್ತದೆ. ಆದ್ದರಿಂದ ನಿಮಗೆ ಈ ದಿನ ತಂದುಕೊಂಡ ಪ್ರತಿಯೊಂದು ವಸ್ತುವನ್ನು ಪೂಜಾ ಕೋಣೆಯಲ್ಲಿ ಇಡಿ. ಅವು ಇನ್ನಷ್ಟು ಪವಿತ್ರವಾಗುತ್ತವೆ. ಬೆಲ್ಲವನ್ನು ಸಹ ಈ ರೀತಿಯಾಗಿ ಇಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಿ. ಪೂಜಾ ಕೋಣೆಯಲ್ಲಿ ಇರಿಸಿದಾಗ ಆ ದೇವರ ಕರುಣೆ ಸಹ ಆ ವಸ್ತುಗಳ ಮೇಲೆ ಬಿದ್ದಾಗ ಆ ದೇವರು ನಮ್ಮನ್ನು ಚೆನ್ನಾಗಿ ಆಶೀರ್ವಾದ ಮಾಡುತ್ತಾನೆ, ನಮಗೆ ಒಳ್ಳೆಯ ಫಲಿತಾಂಶಗಳನ್ನು ಸಹ ನೀಡುತ್ತಾನೆ. ಆದ್ದರಿಂದ ಈ ದಿನ ಬೆಲ್ಲವನ್ನು ಮನೆಗೆ ತಂದು ಈ ವಿಡಿಯೋದಲ್ಲಿ ಹೇಳಿದಂತೆ ನೀವು ಮಾಡಿದರೆ ನಿಮಗೆ ಬಹಳ ಒಳ್ಳೆಯ ಫಲಿತಾಂಶ ಇರುತ್ತದೆ. ಆ ನಂತರ ಬೆಲ್ಲವನ್ನು, ಅಂದರೆ ಮೊದಲಿಗೆ ಪೂಜಾ ಕೋಣೆಯಲ್ಲಿ ಇಟ್ಟ ನಂತರ ಆ ಬೆಲ್ಲವನ್ನು ಡಬ್ಬಿಯಲ್ಲಿ ತುಂಬಿಸಿ, ನಿಮ್ಮ ಡಬ್ಬಿಗಳಲ್ಲಿ ಈಗಾಗಲೇ ಬೆಲ್ಲ ಇದ್ದರೂ ಸಹ ಅದನ್ನು ಸಹ ಈ ಬೆಲ್ಲದೊಂದಿಗೆ ಬೆರೆಸಿ ಮನೆಯಲ್ಲಿ ಎಲ್ಲರೂ ಪ್ರಸಾದಂತೆ ಅದನ್ನು ಬಳಸಿ ಅಡುಗೆಯಲ್ಲಿ ಸಹ ಬಳಸಬಹುದು. ಈ ಅಮಾವಾಸ್ಯೆ ದಿನದಂದು ಬೆಲ್ಲವನ್ನು ತಂದರೆ ಸಂಪತ್ತು ಬರುತ್ತದೆ. ಒಳ್ಳೆಯ ಸುದ್ದಿಗಳನ್ನು ಕೇಳಲು ಸಹ ಅವಕಾಶವಿರುತ್ತದೆ. ಕೆಟ್ಟ ಸುದ್ದಿಗಳು ನಿಮ್ಮ ಹತ್ತಿರಕ್ಕೂ ಬರದಂತೆ ತಡೆಯಲು ಈ ಬೆಲ್ಲವು ಬಹಳ ಉಪಯುಕ್ತವಾಗಿದೆ. ಆದ್ದರಿಂದ ಈ ದೀಪಾವಳಿ ದಿನದಂದು ಬೆಲ್ಲವನ್ನು ಖರೀದಿಸಿ ಮನೆಗೆ ತನ್ನಿ. ಇನ್ನು ಮುಂದಿನ ವಸ್ತು ಗೋಮೂತ್ರ. ಗೋಮೂತ್ರ ಅಂದರೆ ಆ ಮೂತ್ರವನ್ನು ಮನೆಗೆ ತರಬೇಕು. ಈ ದಿನ ನಾವು ಗೋಮೂತ್ರವನ್ನು ಮನೆಗೆ ತಂದರೆ ಬಹಳ ಒಳ್ಳೆಯದು. ಗೋಮೂತ್ರ ನಮಗೆ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತದೆ. ಗೋಮೂತ್ರವು ಸಾಮಾನ್ಯವಾಗಿ 60 ರೂಪಾಯಿಗಳಿಂದ 100 ರೂಪಾಯಿಗಳ ಒಳಗೆ ಇರುತ್ತದೆ. ಅದು ನಮಗೆ ಪೂಜಾ ಸ್ಟೋರ್ ನಲ್ಲಿ ಲಭ್ಯವಿರುತ್ತದೆ. ನಿಮಗೆ ತಾಜಾ ಗೋಮೂತ್ರ ಬೇಕಿದ್ದರೆ ಗೋಶಾಲೆಗೆ ಹೋಗಿ ಸಹ ತರಬಹುದು. ಈ ದಿನ ಗೋಮೂತ್ರವನ್ನು ನಮ್ಮ ಮನೆಗೆ ತರುವುದರಿಂದ ನಮಗೆ ಅದ್ಭುತ ಫಲಿತಾಂಶಗಳು ಬರುತ್ತವೆ. ಏಕೆಂದರೆ ಗೋಮೂತ್ರ ಎಂದರೆ ತಾಯಿ ದೇವಿಗೆ ಇಷ್ಟ. ಗೋಮೂತ್ರ ಪರಿಹಾರಗಳಿಗೂ ಬಹಳ ಚೆನ್ನಾಗಿ ಉಪಯೋಗವಾಗುತ್ತದೆ. ಆದ್ದರಿಂದ ಈ ದಿನ ಗೋಮೂತ್ರವನ್ನು ತಂದು ಈ ದೀಪಾವಳಿ ದಿನದಂದು ಬಾಗಿಲುಗಳ ಬಳಿ, ಮನೆಯಲ್ಲಿರುವ ಪೂಜಾ ಮಂದಿರದಲ್ಲಿ ಆ ಗೋಮೂತ್ರವನ್ನು ಸ್ವಲ್ಪ ಚಿಮುಕಿಸಿದರೆ ಬಹಳ ಒಳ್ಳೆಯದು. ಲಕ್ಷ್ಮೀ ದೇವಿ ಓಡೋಡಿ ಬಂದು ಮನೆಯಲ್ಲಿ ಕುಳಿತುಕೊಳ್ಳುತ್ತಾಳೆ.
ನಿಮ್ಮ ಸಂಪಾದನೆ ಹೆಚ್ಚುತ್ತದೆ. ನಿಮಗೆ ಚೆನ್ನಾಗಿ ಐಶ್ವರ್ಯವನ್ನು ಕರುಣಿಸಿ ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಾಳೆ. ಈ ದೀಪಾವಳಿ ಅಮಾವಾಸ್ಯೆ ದಿನದಂದು ಗೋಮೂತ್ರವನ್ನು ತರುವುದರಿಂದ ಆತಂಕ ದೂರವಾಗಿ ಶಾಂತಿ ಲಭಿಸುತ್ತದೆ. ಕೆಲವರು ಯಾವಾಗಲೂ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಪಡುತ್ತಿರುತ್ತಾರೆ. ಮನೆಯಲ್ಲಿ ಯಾವಾಗಲೂ ಯಾವುದೋ ಒಂದು ಗಲಾಟೆ, ಯಾವುದೋ ಒಂದು ತೊಂದರೆ ಇರುತ್ತಲೇ ಇರುತ್ತದೆ. ಅಸಲಿಗೆ ಪ್ರಶಾಂತತೆ ಇರುವುದೇ ಇಲ್ಲ. ಅಂತಹ ಎಲ್ಲ ತೊಂದರೆಗಳು ದೂರವಾಗಿ ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಸಕಾರಾತ್ಮಕ ಕಂಪನ ಇರುತ್ತದೆ. ಉತ್ತಮ ಅಭಿವೃದ್ಧಿ ಸಹ ಆಗಲು ಈ ಗೋಮೂತ್ರವು ಬಹಳ ಉಪಯೋಗವಾಗುತ್ತದೆ. ಆದ್ದರಿಂದ ಈ ದೀಪಾವಳಿ ಅಮಾವಾಸ್ಯೆ ದಿನದಂದು ಖಂಡಿತವಾಗಿಯೂ ಗೋಮೂತ್ರವನ್ನು ಖರೀದಿಸಿ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಹಾಗೆ ತಂದ ಗೋಮೂತ್ರದೊಂದಿಗೆ ಈ ಚಿಕ್ಕ ಕೆಲಸ ಮಾಡಿ, ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಅದೇ ರೀತಿ ಆ ದಿನ ಕಡಲೆ ಬೇಳೆಯನ್ನು ಖರೀದಿಸಿ ಮನೆಗೆ ತಂದರೂ ನಮಗೆ ಅದೃಷ್ಟ ಒಲಿಯುತ್ತದೆ. ಅಂದರೆ ಈ ಕಡಲೆ ಬೇಳೆ ಕೆಲವು ಗ್ರಹಗಳಿಗೆ ಸಮರ್ಪಿಸಲಾಗಿದೆ. ಆದ್ದರಿಂದ ಗ್ರಹ ಸ್ಥಿತಿ ಸರಿಯಿಲ್ಲದವರು ಕಡಲೆ ಬೇಳೆಯನ್ನು ಮನೆಗೆ ತಂದರೆ ಒಳ್ಳೆಯ ಫಲಿತಾಂಶವಿರುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಆದ್ದರಿಂದ ನಿಮ್ಮ ಜಾತಕ ಬದಲಾಗಬೇಕೆಂದರೂ ಈ ಅಮಾವಾಸ್ಯೆ ದಿನದಂದು ಕಡಲೆ ಬೇಳೆಯನ್ನು ಖರೀದಿಸಿ ಮನೆಗೆ ತನ್ನಿ. ನಿಮ್ಮ ಜಾತಕ ದೋಷಗಳೆಲ್ಲವೂ ನಿವಾರಣೆಯಾಗುತ್ತವೆ. ಅದೇ ರೀತಿ ಈ ಅಮಾವಾಸ್ಯೆ ದಿನದಂದು ಸೋಮವಾರ ಜೀರಿಗೆ ಸಹ ಮನೆಗೆ ತಂದರೆ ಬಹಳ ಒಳ್ಳೆಯದು. ಕೋಟಿ ರೂಪಾಯಿಗಳ ಸಂಪಾದನೆ ನಮ್ಮದಾಗುತ್ತದೆ. ಈ ದಿನ ಜೀರಿಗೆಯನ್ನು ಮನೆಗೆ ತಂದರೆ ಅದೃಷ್ಟ, ಐಶ್ವರ್ಯ, ಲೆಕ್ಕವಿಲ್ಲದಷ್ಟು ಸಂಪತ್ತು ನಿಮ್ಮದಾಗುತ್ತದೆ. ಹಿಂತಿರುಗಿ ನೋಡದ ಯೋಗಗಳೊಂದಿಗೆ ನಿಮ್ಮ ಜೀವನವೇ ಬದಲಾಗಿ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ಸಹ ಹೇಳಬಹುದು. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಜೀರಿಗೆಯನ್ನು ಮನೆಗೆ ತಂದು ಆ ಜೀರಿಗೆಯನ್ನು 10 ನಿಮಿಷಗಳ ಕಾಲ ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ, ಆ ನಂತರ ಅದನ್ನು ಅಡುಗೆ ಮನೆಯಲ್ಲಿ ಇರಿಸಿದರೆ ಸಾಕು. ಜಾತಕ ದೋಷಗಳ ಜೊತೆಗೆ ಸಮಸ್ತ ಪಾಪಗಳು ಹೋಗಿ ಕೋಟಿ ಜನ್ಮಗಳ ಪುಣ್ಯ ನಿಮಗೆ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಏಕೆಂದರೆ ಈ ದೀಪಾವಳಿ ಅಮಾವಾಸ್ಯೆ ದಿನದಂದು ಹೊಸ ಧಾನ್ಯಗಳಾದ ಕಡಲೆ ಬೇಳೆ, ತೊಗರಿ ಬೇಳೆ, ಹತ್ತಿ ಇತ್ಯಾದಿ ವಸ್ತುಗಳನ್ನು ತಂದರೆ ಅದು ನಮ್ಮ ಸಮೃದ್ಧಿಯನ್ನು ಸೂಚಿಸುತ್ತದೆ. ಅದೇ ರೀತಿ ಎಳ್ಳೆಣ್ಣೆ, ಹರಳೆಣ್ಣೆ ಅಥವಾ ದೀಪಾರಾಧನೆ ಎಣ್ಣೆ ಪಾಪವನ್ನು ದೂರ ಮಾಡುತ್ತದೆ. ಹಾಗೆ ಕಮಲದ ಹೂವುಗಳು, ಲಕ್ಷ್ಮೀ ದೇವಿ ಕಮಲದಲ್ಲಿ ವಾಸವಾಗಿರುತ್ತಾಳೆ. ಇನ್ನು ನಿಂಬೆ ಹಣ್ಣುಗಳು, ಹಲಸಿನ ಹಣ್ಣುಗಳು, ನಾವು ಈ ದಿನ ಧನಲಕ್ಷ್ಮಿ ಪೂಜೆ ಮಾಡುತ್ತೇವೆ. ಆದ್ದರಿಂದ ಪೂಜೆಯಲ್ಲಿ ಇವು ಬಹಳ ಶುಭಪ್ರದವಾದವು. ಈ ದಿನ ನಾವು ಈಗ ಹೇಳಿದ ವಸ್ತುಗಳಲ್ಲಿ ಕನಿಷ್ಠ ಪಕ್ಷ 2 ವಸ್ತುಗಳನ್ನಾದರೂ ತರಲು ಪ್ರಯತ್ನಿಸಿ. ಅಂದರೆ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಿಮಗೆ ಇಷ್ಟವಾದ ಯಾವುದೇ 2 ವಸ್ತುಗಳು ಅಥವಾ 1 ವಸ್ತುವನ್ನಾದರೂ ತರಲು ಪ್ರಯತ್ನಿಸಿ. ಹಾಗೆ ತಂದು ತಾಯಿಯ ಅನುಗ್ರಹವನ್ನು ಪಡೆಯಿರಿ. ಹಾಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿ ದೃಷ್ಟಿ ನೆಟ್ಟು ಕುಳಿತುಕೊಳ್ಳುವಂತೆ ಮಾಡಿ. ಆ ವಸ್ತುಗಳಿಗೆ ಅಷ್ಟು ಶಕ್ತಿ ಇರುತ್ತದೆ. ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿ. ಆದ್ದರಿಂದ ಈ ವಸ್ತುಗಳು ಆ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಹಾಗೆ ಹೀರಿಕೊಂಡ ಆ ಶಕ್ತಿ ನಮಗೆ ಒಳ್ಳೆಯದನ್ನುಂಟು ಮಾಡುತ್ತದೆ, ನಮಗೆ ಒಳ್ಳೆಯ ಫಲಿತಾಂಶಗಳನ್ನು ಸಹ ನೀಡುತ್ತದೆ. ಅದರಲ್ಲೂ ದೀಪಾವಳಿ ಬೆಳಕಿನ ಹಬ್ಬ. ಕತ್ತಲ ರಾತ್ರಿಯಲ್ಲಿ ಪ್ರತಿ ಮನೆಯಲ್ಲಿ ದೀಪಗಳನ್ನು ಬೆಳಗಿಸುವುದರ ಹಿಂದಿನ ಅರ್ಥ ಕತ್ತಲೆ ಎಂದರೆ ದಾರಿದ್ರ್ಯ, ಅಜ್ಞಾನ, ದೀಪ ಎಂದರೆ ಜ್ಞಾನ, ಶ್ರೇಯಸ್ಸು. ಆದ್ದರಿಂದ ದೀಪಾವಳಿ ದಿನದಂದು ಮನೆಯ ಹೊರಗೆ, ಒಳಗೆ, ತುಳಸಿ ಗಿಡದ ಬಳಿ ಸಹ ದೀಪಗಳನ್ನು ಬೆಳಗಿಸುತ್ತಾರೆ. ಹೊಸತನ ಅಂದರೆ ಅದೃಷ್ಟ ಬರುವ ದಿನ. ಈ ದಿನ ಹೊಸ ವಸ್ತುಗಳನ್ನು ಖರೀದಿಸುವುದು, ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದರಿಂದ ಬಹಳ ಶುಭವಾಗುತ್ತದೆ. ಚಿನ್ನ, ಬೆಳ್ಳಿ ನಾಣ್ಯಗಳು, ಹೊಸ ಬಟ್ಟೆಗಳನ್ನು ಖರೀದಿಸುವುದು ಐಶ್ವರ್ಯವನ್ನು ತಂದುಕೊಡುತ್ತದೆ. ಅಮೃತ ಗಡಿಗೆಯಲ್ಲಿ ಬಂದಿರುವುದರಿಂದ ಆ ಅಮೃತದ ಶಕ್ತಿಯನ್ನು ನಾವು ಪಡೆಯಬೇಕೆಂದರೆ ಈ ದೀಪಾವಳಿ ಅಮಾವಾಸ್ಯೆ ದಿನದಂದು ಈ ವಸ್ತುಗಳನ್ನು ಮನೆಗೆ ತರಬೇಕು. ಈ ಅಮಾವಾಸ್ಯೆಗಳಲ್ಲಿ ಉಂಟಾಗುವ ಕೆಲವು ಅಮೃತ ಗಳಿಗೆಗಳಿಂದ ಸಹ ನಮ್ಮ ಜೀವನವು ಬದಲಾಗುತ್ತದೆ. ಅದಕ್ಕಾಗಿಯೇ ನೀವು ಮರೆಯದೆ ಈ ವಿಡಿಯೋದಲ್ಲಿ ಹೇಳಿದಂತೆ ಈ ಅಮಾವಾಸ್ಯೆ ದಿನದಂದು ತಂದ ವಸ್ತುವನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಸ್ವಲ್ಪ 10 ನಿಮಿಷ ಇರಿಸಿ. ಆ ನಂತರ ಅವುಗಳನ್ನು ನೀವು ಬಳಸಬಹುದು. ಬೇಡವೆಂದರೆ ಯಾರಾದರೂ ಬಡವರಿಗೆ ದಾನ ಧರ್ಮಗಳನ್ನು ಮಾಡಿ. ಆ ರೀತಿಯಾಗಿ ದಾನ ಧರ್ಮಗಳನ್ನು ಮಾಡುವುದರಿಂದಲೂ ಒಳ್ಳೆಯ ಫಲಿತಾಂಶಗಳು ಲಭಿಸುತ್ತವೆ. ಆ ಫಲಿತಾಂಶಗಳನ್ನು ಕಂಡರೆ ನೀವೇ ಆಶ್ಚರ್ಯಚಕಿತರಾಗುತ್ತೀರಿ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.